When you feel lost in your shadow, don't feel alone, don't scream. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ರಿ ಶ್ರೇಯಾನ್ ಬರ್ಡೇ ದಿನ ನಾವೆಲ್ಲ ಏನು ಮಾಡಿದ್ವಿ ಅಂತ. ಇದು ಕಂಟಿನ್ಯೂಷನ್ ವ್ಲಾಗು. ಸ್ವಲ್ಪ ಊಟ ಎಲ್ಲ ಆದಮೇಲೆ ರೆಸ್ಟ್ ಮಾಡಾದಮೇಲೆ ನಾವು ಪಣಂಬೂರ್ ಬೀಚ್ಗೆ ಹೋಗೋಣ ಅಂತ ಹೊರಟು. ಆಗಲೇ ಸಂಜೆ ಆಗೋಗಿತ್ತು. ನಾವು ಸನ್ಸೆಟ್ ನೋಡಬೇಕು ಅಂತ ಅನ್ಕೊತಾ ಇದ್ವಿ. ಅಯ್ಯೋ ಸನ್ಸೆಟ್ ಮಿಸ್ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಕ್ವಿಕ್ಕಾಗಿ ನಾವು ಹೊರಟ್ವಿ. ಸನ್ಸೆಟ್ ಮಿಸ್ ಆಗಬಾರ್ದು, ಅಲ್ಲಿ ತುಂಬ ಚೆನ್ನಾಗಿರುತ್ತಲ್ವ ಬೀಚ್ ಹತ್ರ ಎಲ್ಲ ಸನ್ಸೆಟ್ ವ್ಯೂ ಅಂತ ಬೇಗ ಹೊರಟು ಹೋದ್ವಿ. ಇನ್ನೂ ಸನ್ಸೆಟ್ ಆಗಿರಲಿಲ್ಲ, ಇನ್ನೇನು ಆಗೋ ಟೈಮ್ ಆಗಿತ್ತು. ಮತ್ತು ಕ್ರೌಡ್ ಅಂತೂ ತುಂಬ ಇತ್ತು ಪಣಂಬೂರ್ ಬೀಚಲ್ಲಿ. ಮತ್ತು ವಾಟರ್ ಸ್ಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ಶ್ರೇಯಾನು ಮಣ್ಣಲ್ಲಿ ಆಟಾಡೋದಕ್ಕೆಲ್ಲ ಬೇಕು ಅಂದ್ಬಿಟ್ಟು ಅದನ್ನು ಕೊಡಿಸ್ಕೊಂಡ್ರು ಹಠ ಮಾಡಿ. ಆ್ಯಕ್ಚುಲಿ ಅದೆಲ್ಲ ಮನೇಲಿ ಇತ್ತು, ಮತ್ತು ಇಲ್ಲಿಗೆ ತೊಗೊಂಬರೋದು ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಬಿಟ್ಟು ಬಂದಿದ್ದೆ. ಬಟ್ ಬೇಕು ಆಟಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡ್ರು ಅದನ್ನು. ಮತ್ತು ನಾವು ಸುಮ್ಮನೆ ಹಾಗೆ ಬೇರೆ ಎಲ್ಲ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ಆಡೋಣ ಅಂತ ಅಂದ್ಕೊತಾ ಇದ್ವಿ. ಬಟ್ ಏನಾಯ್ತಂದರೆ ನಮಗೆ ಪ್ರಾಬ್ಲಮ್ಮು, ಪ್ಯಾರಾಸೈಲಿಂಗ್ ಹೋಗೋಣ ಅಂತ ಹೋದ್ವಿ. ನಂಗೆ ಸಖತ್ ಆಸೆ ಇತ್ತು ಅದು ಆಡಬೇಕಂತ. ಅದಕ್ಕೆ ಹೋದ್ವಿ ಟಿಕೆಟ್ಸ್ ತೊಗೊಳಕ್ಕೆ. ಬಟ್ ಅವರು ಏನು ಹೇಳಿದ್ರು, ನಾವು ಆಗಲೇ ಲೇಟ್ ಬೇರೆ ಆಗೋಗಿತ್ತಲ್ಲ, ಮಗು ಇರೋದ್ರಿಂದ ಬಿಡಲ್ಲ ಅಂತ ಹೇಳಿದ್ರು. ಇಲ್ಲ, ಮಗುನೇನು ನಾವು ಆಟ ಆಡಿಸಲ್ಲ, ಮಗುನ ಕರ್ಕೊಂಡು ಹೋಗ್ತೀವಿ. ನಾನು ಒಂದು ಸತಿ ಮಾಡಿದಾಗ ಅನಿತ್ ಹಿಡ್ಕೋತಾರೆ, ಅನಿತ್ ಹೋದಾಗ ನಾನು ಇಟ್ಕೋತೀನಿ ಅಂತ ಹೇಳಿದೆ. ಬಟ್ ಅವ್ರು ಇಲ್ಲ, ಮಗುನ ಬೋಟ್ ಮೇಲೆ ಅಲೋ ಮಾಡಲ್ಲ ಅಂತ ಹೇಳಿದ್ರು. ಸೊ ಇನ್ನು ಒಬ್ಬೊಬ್ಬರೇ ಹೋಗಿ ಆಡೋದಿನ್ನೇನು, ಇನ್ನೊಂದು ಸತಿ ಯಾವಾಗಲಾದರೂ ಆಟ ಆಡೋಣ ಬಿಡಿ ಅಂದ್ಬಿಟ್ಟು ನಾವು ಏನೂ ಆಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಂದು ಕೈಟ್ ತೊಗೊಂಡು ಕೈಟಲ್ಲೇ ಆಟ ಆಡ್ಕೊಂಡಿದ್ವಿ. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಅಂತಲೂ ಇದೆ, ಅದು ಕೂಡ ಅಷ್ಟೇ ಚಿಕ್ಕ ಮಕ್ಳಿಗೆ ಬಿಡಲ್ವಂತೆ. ಅದರಲ್ಲಾದರೂ ಹೋಗೋಣ ಅಂತ ಹೋದ್ವಿ, ಬಟ್ ಅದನ್ನು ಮಕ್ಳಿಗೆ ಬಿಡಲ್ಲ ಅಂದರು. ಸೊ ಬಿಡು, ಇನ್ನೇನು ಬೇಡ, ಮಕ್ಳಿಗೆ ಇಲ್ಲ ಅಂದರೆ ಮತ್ತು ಅವನನ್ನು ಬಿಟ್ಬಿಟ್ಟು ನಾವು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅದನ್ನು ಕ್ಯಾನ್ಸಲ್ ಆಯಿತು. ಶ್ರೇಯಾನು ಮಣ್ಣಲ್ಲೇ ಆಟ ಆಡ್ಕೊತಾ ಇದ್ರು, ನಾನು ಅನಿತ್ತು ಕೈಟಲ್ಲಿ ಆಟ ಆಡ್ಕೊಂಡ್ವಿ. ಎಷ್ಟೋ ದಿನಗಳ ನಂತರ ನಾವು ಕೈಟಲ್ಲಿ ಆಟಾಡಿದ್ದು. ಚಿಕ್ಕ ಮಕ್ಕಳಿದ್ದಾಗ ಆಟ ಆಡ್ತಾ ಇದ್ದಿದ್ದು, ಅಪ್ಪ ಎಲ್ಲ ಮಾಡಿಕೊಡ್ತಿದ್ರು, ಅದೆಲ್ಲ ನೆನಪಾಯಿತು. ಆಮೇಲೆ ಹೋದ ವರ್ಷದ ಬರ್ಡೇಗೆ ಅವ್ನಿಗೆ ಎಲಿಫೆಂಟ್ ರೈಡ್ ಮಾಡಿಸಿದ್ವಿ. ಸೊ ಈ ವರ್ಷದ ಬರ್ಡೇಗೆ ಕ್ಯಾಮಲ್ ರೈಡ್ ಹೋಗೋಣ ಅಂದ್ಬಿಟ್ಟು ಹತ್ತಿದ್ವಿ. ಎಲಿಫೆಂಟ್ ರೈಡು ನೋಡಿದ್ವಿ ಮತ್ತು ಮಾಡಿದ್ವಿ, ಅಂದರೆ ಚಿಕ್ಕವರಿದ್ದಾಗ ಒಂದೊಂದು ಸತಿ ಕೂತಿದ್ವಿ, ಅದಕ್ಕೆ ಏನು ಅನ್ನಿಸ್ಲಿಲ್ಲ. ಬಟ್ ಕ್ಯಾಮಲ್ ರೈಡ್ ಮಾತ್ರ ಹೊಸ ಎಕ್ಸ್ಪೀರಿಯನ್ಸ್ ನಮಗೆ. ಇಂಗ್ಲೀಷ್ ಮೂವಿ ಮಮ್ಮಿ ಫಿಲಮ್ ನೀವೆಲ್ಲ ನೋಡಿದರೆ ನೆನಪಿರುತ್ತೆ, ಅವರು ಕ್ಯಾಮಲ್ಲೆಲ್ಲ ಓಡಿಸ್ತಿರ್ತಾರಲ್ವ ಅದರಲ್ಲಿ. ನಾವು ಅದನ್ನೆಲ್ಲ ನೆನೆಸ್ಕೊಂಡು, ಅದನ್ನೆಲ್ಲ ಚಿಕ್ಕವರಿದ್ದಾಗ ಅದೆಲ್ಲ ನೋಡಿದ್ವಲ್ಲ ಮೂವೀಸ್ ಅಂತ ಎಲ್ಲ ನೆನೆಸ್ಕೊಂಡು ಕೂತ್ಕೊಂಡ್ವಿ. ಇದು ಮಾತ್ರ ಡಿಫ್ರೆಂಟ್ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನಮಗೆ. ಬೆನ್ನಿಗೆ ಮಾತ್ರ ಒಳ್ಳೆ ಎಕ್ಸಸೈಸ್ ಕೊಡುತ್ತೆ ಈ ಕ್ಯಾಮಲ್ ರೈಡು. ಶ್ರೇಯಾನ್ ಬರ್ಡೇ ದಿನ ಈ ಥರ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಮತ್ತು ನಮ್ಮದೇ ಒಂದು ಲೈಫ್ ಅನ್ನೋ ಥರ ಎಂಜಾಯ್ ಮಾಡಿಕೊಂಡು ಇದ್ವಿ. ಅದಾದಮೇಲೆ ಜಂಪಿಂಗ್ ಕ್ಯಾಸ್ಟಲಲ್ಲಿ ಆಟ ಆಡ್ತೀನಿ ಅಮ್ಮ ಪ್ಲೀಸ್ ಅಂತ ಅಂದರು. ಸರಿ ಆಯಿತು ಆಟಾಡಲಿ ಅಂತ ಬಿಟ್ವಿ. ಸಖತ್ ಎಂಜಾಯ್ ಮಾಡಿದ್ರು. ಇದೆಲ್ಲ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಇದಾದಮೇಲೆ ಮತ್ತೆ ಅದನ್ನು ಹತ್ತೋದು, ಅದನ್ನು ಸ್ಲೈಡ್ ಮಾಡೋದು, ಅಲ್ಲೇ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾಯಿದ್ರು. ನಮಗೂ ಖುಷಿ ಆಯಿತು. ಅವ್ರು ಇಲ್ಲಿ ಆಟ ಆಡ್ತಾ ಇರಲಿ ಅಂದ್ಬಿಟ್ಟು ನಾನು ಹೋಗಿ ಗೋಲಾ ಬರುತ್ತಲ್ಲ, ಗೋಲಾ ತಿಂದು ತುಂಬ ದಿನ ಆಗೋಯಿತು. ಸೊ ಗೋಲಾ ತಿನ್ನೋಣ ಅಂದ್ಬಿಟ್ಟು ಹೋಗ್ಬಿಟ್ಟು ಗೋಲಾ ಹಾಕಿಸ್ಕೊಂಡ್ಬಂದೆ. ಅದಕ್ಕೆ ಅವರು ತುಂಬಾ ಡಿಫ್ರೆಂಟ್ ಫ್ಲೇವರ್ಸ್ನೆಲ್ಲ ಆ್ಯಡ್ ಮಾಡಿ ಕೊಟ್ಟರು. ಲೈಕ್ ಕಟ್ಟಾಮಿಠ ಮತ್ತು ಆರೆಂಜು ಮತ್ತು ತುಂಬಾ ಫ್ಲೇವರ್ಸ್ ಹಾಕಿದ್ರು. ಬ್ಲೂ ಹೆವೆನ್ ಅಂತ ಏನೇನೋ ಫ್ಲೇವರ್ಸ್ ಎಲ್ಲ ಹಾಕಿ ಐಸ್ ಗೋಲಾ ಮಾಡಿ ನಮಗೆ ಕೊಟ್ಟರು. ಆ್ಯಂಡ್ ಅನಿತ್ ಇದನ್ನು ಟ್ರೈ ಮಾಡಿರಲಿಲ್ಲ ಅಷ್ಟಾಗಿ. ಸೊ ಅವ್ರಿಗೂ ತೊಗೊಂಡೋಗೋಣ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ.
ಐಸ್ ಗೋಲಾ ತಿಂದಿದ್ದೀರಾ? ನಿಮ್ಗೆ ಯಾವ ಫ್ಲೇವರ್ಸ್ ಇಷ್ಟ ಅಂತ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಶ್ರಿಯಾನ್ ಅಂತೂ ಸಖತ್ ಎಂಜಾಯ್ ಮಾಡಿದ್ರು. ಪಕ್ಕದಲ್ಲೇ ಇದೊಂದು ಏರೋಪ್ಲೇನ್ ಥರ ಮೇಲೆ ಕೆಳಗೆ ಹೋಗೋದಿತ್ತು. ಅವರು ಏನಂದರೆ ಈ ಉಲ್ಟಾ ಎಲ್ಲ ತಿರುಗುತ್ತಲ್ಲ ಅದನ್ನೆಲ್ಲ ಆಡಬೇಕು ಅಂತ, ಅಪ್ಪ ಅದೆಲ್ಲ ಬೇಡ, ನೀನು ಇನ್ನೂ ಚಿಕ್ಕವನು, ಇದರಲ್ಲಿ ಆಟ ಆಡಿ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ಕೂರಿಸಿದ್ವಿ. ಅವರೇನು ಅದು ಫುಲ್ ಉಲ್ಟಾ ಪಲ್ಟಾ ಎಲ್ಲ ತಿರುಗುತ್ತಲ್ಲ ಅದರಲ್ಲಿ ಆಟ ಆಡಬೇಕು ಅಂತಿದ್ರು. ಅದೆಲ್ಲ ಬೇಡಪ್ಪ, ಇದರಲ್ಲಿ ಆಟ ಆಡೋದು ಸಾಕು ಅಂದ್ಬಿಟ್ಟು ಇದ್ರಲ್ಲಿ ಕೂರಿಸಿದ್ವಿ. ಮತ್ತು ತುಂಬಾ ಶಾಪ್ಸ್ ಎಲ್ಲ ಇದೆ ಅಲ್ಲಿ ಸುತ್ತಮುತ್ತ, ತಿನ್ನೋಕ್ಕಿರ್ಬೋದು ಅಥವಾ ಶಾಪಿಂಗ್ ಇರ್ಬೋದು ಎಲ್ಲ. ಇದು ಚಿಕ್ಕವರಿದ್ದಾಗ ನಾವು ಜಾತ್ರೆಯಲ್ಲಿ ಇದೆಲ್ಲ ಸಿಕ್ತಿತ್ತು ನೋಡಿ, ಕಲರ್ದು ತಿರುಗುತ್ತಲ್ಲ ಅದೇನಂತಾರೆ ನನಗೆ ಗೊತ್ತಿಲ್ಲ. ಅದು ಒಂದು ಬೇಕು ಅಂದ್ಬಿಟ್ಟು ಹಠ ಮಾಡಿ ಅದನ್ನೊಂದು ತೊಗೊಂಡ್ರು. ಮತ್ತು ಶಾಪಿಂಗ್ಗೆ ಎಲ್ಲ ತುಂಬಾ ಶಾಪ್ಸ್ ಇದೆ. ಮತ್ತು ಐಸ್ ಕ್ರೀಮ್ ಶಾಪ್ಸು, ಮತ್ತು ಸ್ನ್ಯಾಕ್ಸು, ಬಜ್ಜಿ ಆ ಥರದ್ದೆಲ್ಲ ತುಂಬಾ ಇದೆ. ಆರಾಮಾಗಿ ನೀವು ತೊಗೋಬೋದು. ಬಟ್ ನಾವಿನ್ನು ಶ್ರಿಯಾನ್ ಬರ್ಡೇದು ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಸೊ ಅದೆಲ್ಲ ಏನೂ ತಿನ್ನೋಕ್ಕೆಲ್ಲ ಹೋಗಲಿಲ್ಲ. ಕೇಕ್ ಆರ್ಡರ್ ಮಾಡಿದ್ವಿ, ಯಾಕಂದರೆ ಫಸ್ಟ್ ಕೇಕ್ ಆರ್ಡರ್ ಮಾಡ್ಬಿಡೋಣ ಅಂತ. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ಏನಿಲ್ಲ ಅಂದರೂ 50 to 60 minutes ತೊಗೊಳುತ್ತೆ. ಸೊ ಆರ್ಡರ್ ಮಾಡಿಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನಾವು ರೆಸಾರ್ಟಿಗೆ ರೀಚ್ ಆಗೋಷ್ಟೊತ್ತಿಗೆ ಫುಲ್ ಕತ್ಲೆ ಆಗೋಗಿತ್ತು. ಆಲ್ಮೋಸ್ಟ್ 7:30, 8 ಆಗೋಗಿತ್ತು. ಸೊ ಅವರು ಲೈಟ್ಸ್ ಎಲ್ಲ ಹಾಕಿದ್ರು ರೆಸಾರ್ಟ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ವೈಬ್ಸೇ ಒಂಥರ ಡಿಫ್ರೆಂಟ್ ಆಗಿತ್ತು. ನಾವು ಬೀಚಿಂದ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗೋ ಅಷ್ಟೊತ್ತಿಗೆ ಕೇಕ್ ಕರೆಕ್ಟಾಗಿ ಬಂತು. ಲೈಕ್ ನಾವು ಮುಂಚೆನೇ ಆರ್ಡ್ರ್ ಮಾಡಿದ್ರಿಂದ ಕರೆಕ್ಟ್ ಟೈಮಿಗೆ ಬಂತು. ನಾವು ಅಲ್ಲೋಗಿ ಆರ್ಡರ್ ಮಾಡ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ 7th ಹೆವೆನ್ನಿಂದ ನಾವು ಕೇಕ್ನ ಆರ್ಡರ್ ಮಾಡಿದ್ವಿ. ಮತ್ತು ನಾವು ರೆಸಾರ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ನಮಗೆ ಬಾನ್ ಫೈರು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತಂದುಕೊಡಿ, ಬೇಕಾಗತ್ತೆ ಅಂತ ಮಧ್ಯಾಹ್ನನೇ ಹೇಳಿದ್ವಿ. ಸೊ ಅವ್ರು ಅದನ್ನೆಲ್ಲ ರೆಡಿ ಮಾಡಿದರು. ರೆಸಾರ್ಟ್ ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ಎಲ್ಲದಕ್ಕೂ ಹೆಲ್ಪ್ ಮಾಡಿಕೊಂಡು ಕೋಆಪ್ರೇಟಿವ್ ಆಗಿದ್ದರು. ಶ್ರಿಯಾನ್ಗಂತೂ ಕೇಕ್ ನೋಡಿ ಫುಲ್ ಖುಷಿ. ಆಗಲೇ ಅದಕ್ಕೆ ಕೈ ಹಾಕಿ ತಿಂದ್ಬಿಡೋಣ ಅಂತ ಹೋಗ್ತಾಯಿದ್ರು. ಬಟ್ ಅದನ್ನು ತಪ್ಪಿಸಿ ಕೇಕ್ ಕಟ್ ಮಾಡೋವ್ರಿಗಾದರೂ ಇರಲಿ ಇರಪ್ಪ ಅಂತ ಹೇಳಿ ಇರಿಸ್ಕೊಂಡು ಇನ್ನೇನು ಕೇಕ್ ಕಟ್ ಮಾಡ್ತೀವಿ ಈಗ. ನಮ್ಮದೇ ಆದಂಥ ಒಂದು ಪುಟ್ಟ ಪ್ರಪಂಚ. ಆ ಪ್ರಪಂಚದ ತುಂಬ ಇರೋದೇ ಶ್ರಿಯಾನ್ ಅಂತಲೇ ಹೇಳ್ಬೋದು. ನಮ್ಮೆಲ್ಲ ಖುಷಿ, ಸಂತೋಷ, ನಗು ಇದಕ್ಕೆ ಕಾರಣನೇ ನನ್ನ ಮಗ ಶ್ರಿಯಾನ್ ಅಂತ ಹೇಳ್ಬೋದು. ಅವ್ರು ಹುಟ್ಟಿದ ದಿನ ನಮಗೂ ಸಂತೋಷ, ಮತ್ತು ಅವರು ಸಂತೋಷವಾಗಿರಲಿ ಅಂತ ನಮ್ಮ ಈ ಒಂದು ಪ್ರಯತ್ನ ಮಾಡಿದ್ವಿ. ಸುಮ್ಮನೆ ದೊಡ್ಡ ಪಾರ್ಟೀಸ್ ಮಾಡಿ ಅವ್ರಿಗೂ ಮುಜುಗರ ಆಗೋ ಥರ ಮಾಡೋದು ಬದಲು ಈ ಥರ ಸಿಂಪಲ್ಲಾಗಿ ಅವ್ರು ಖುಷಿಯಾಗಿರೋ ಥರ ಮಾಡಬೇಕು ಅಂತ ಅಂದ್ಕೊಂಡು ನಾವು ಈ ಥರ ಅವನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಕೂಡ ಅಷ್ಟೇ ನಾವು ಹೀಗೆ ಮಾಡೋದು. ಅಷ್ಟೊತ್ತಿಗೆ ಬಾನ್ ಫೈರ್ ಹಾಕ್ಕೊಡೋದಕ್ಕೆ ಅಂಕಲ್ ಬಂದರು. ಅವರು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಅಷ್ಟೊತ್ತಿಗೆ ಕೇಕೆಲ್ಲ, ಅಂದರೆ ಅಲ್ಲಿ ಸ್ಟಾಫ್ ಎಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂಕಲಿಗೆ ಕೂಡ ಕೇಕೆಲ್ಲ ಕೊಟ್ಬಿಟ್ಟು ಕೇಕ್ದೆಲ್ಲ ಮುಗಿಸ್ಕೊಂಡು ಊಟ ಆರ್ಡರ್ ಮಾಡಿದ್ವಿ. ಶ್ರೇಯಾನಿಗೆ ಕೂಡ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಮತ್ತು ಬಾನ್ ಫೈರ್ ಹಾಕ್ಕೊಂಡು ಸಾಂಗ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೇಳಿದ್ವಲ್ಲ ಅದೆಲ್ಲ ಪ್ರೊವೈಡ್ ಮಾಡಿದರು ಅವರು. ಅದರಲ್ಲೆಲ್ಲ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಅವನಿಗೆ ಖುಷಿ ಆಗೋ ಥರ ಸ್ವಲ್ಪ ಡ್ಯಾನ್ಸು ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Boom bap echoes through the alleys at night. Soulful samples lift the darkness to light. Deep kicks pounds. ಬಾನ್ ಫೈರಲ್ಲೇ ಕೂರಿಸ್ಕೊಂಡು ಶ್ರೇಯಾನಿಗೆ ಊಟ ಮಾಡಿಸಿ, ಆಗಲೇ ತುಂಬ ಹೊತ್ತಾಗೋಗಿತ್ತು, 10:30, 11 ಗಂಟೆ ಆಗೋಗಿತ್ತು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ.
ಸರಿ ಅಂದ್ಬಿಟ್ಟು ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಅವ್ರನ್ನ ಮಲಗಿಸಿದ್ವಿ. ಸೊ ಇದಿಷ್ಟು ಶ್ರಿಯಾನ್ ಬರ್ಡೇ ದಿನ ನಾವು ಮಾಡಿದ್ದು. ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಅವರಿಗೆ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ. ಮತ್ತು ಶ್ರಿಯಾನ್ಗೂ ಅಷ್ಟೇ ತುಂಬಾ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ದರು. ಅದನ್ನು ನೋಡೋದಕ್ಕೆ ನಮಗೆ ಖುಷಿ ಆಯಿತು. ಸೊ ಇದಿಷ್ಟು ಶ್ರಿಯಾನ್ ಬರ್ಡೇ ಸ್ಪೆಷಲ್ ವ್ಲಾಗ್ಸ್ ಇದೆಲ್ಲ. ಸೊ ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.